ಕಟ್ಟಿಸ್ಕೋ, ಯಾವಳ ಕೈಲಿ ಲೆಕ್ಕನಾದ್ರೂ ಬರೆಸ್ಕೋ ಅಂತ ಮಿಕ್ಕಿರೋ ಚಿಲ್ಲರೆ ದುಡ್ಡನ್ನೆಲ್ಲ ಆ ಮುದ್ಕೆ ಮುಖದ ಮೇಲೆ ಎತ್ತು ಬಿಟ್ಟು ಬರ್ತೀನಿ. ಏ ರಾಗಿಣಿ, ರಾಗಿಣಿ, ರಾಗಿಣಿ ಏನೋ ಮಾಡ್ತಿದ್ಯಾ ನೀನು? ಅಮ್ಮ, ಮೊದಲು ಇದನ್ನೆಲ್ಲ ತಗೊಂಡೋಗಿ ಆ ಮುದ್ಕಿ ಮುಖದ ಮೇಲೆ ಎತ್ತು ಬಾ. ಸತ್ ಮೇಲೆ ಹಾಕೊಂಡು ಸುಡ್ಲಿ. ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ ಕಡೆ. ತಗೋ ನೀರು ಕುಡಿ. ನಂಗೇನು ಬೇಡಮ್ಮ. ಇದು ನೀರ್ಗಾರೋ ಬೆಂಕಿ ಅಲ್ಲ, ಸಂಕಟ, ಅವಮಾನದ ಜ್ವಾಲೆ. ಈ ಜ್ವಾಲೆನಲ್ಲಿ ನೀನು ಸುಟ್ಟು ಹೋಗ್ತೀಯಾ? ನನ್ನ ಮಾತನ್ನು ಕೇಳಿ, ನಾನು ಏನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳ್ಬೇಕು, ಏನು ಉಳಿದಿದೆ? ಇದನ್ನ ತಗೊಂಡೋಗಿ ಆ ಮುದ್ಕಿ ಮುಖದ ಮೇಲೆ ಎತ್ತು ಬಿಟ್ಟು ಬಾ ಅಂದೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾವು ಎಷ್ಟು ಸಂಕಟ ಪಡ್ತಿದೀವಿ ಅಂತ ನೋಡಿ ಮಜಾ ತಗೊಳ್ಳೋದಕ್ಕೆ ಬಂದ್ಯಾ? ಇಲ್ಲ. ಮತ್ತೆ ಉರಿಯೋ ಬೆಂಕಿ ಮೇಲೆ ತುಪ್ಪ ಸುರಿಯಕ್ಕೆ ಬಂದ್ಯಾ? ತುಪ್ಪ ಇಲ್ಲಿದೆ, ತುಪ್ಪ ತಿಂಡಿಗೆ ಹಾಕೊಳ್ಳೋದು. ಅಮ್ಮ ಬೆಂಕಿಗೆ ತುಪ್ಪ ಸುರಿಕೊಂಡು ದಡ್ರ. ಇಲ್ಲ ಅತ್ತೆ, ನಿಮ್ಮಿಬ್ಬರಿಗೂ ಬೇಜಾರು ಮಾಡಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ. ಅಜ್ಜಿ ಇನ್ನೂ ಏನೋ ಹೇಳೋದಿದೆಯಂತೆ, ನಿಮ್ಮಿಬ್ಬರನ್ನ ಕರೆಯೋದಿಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಹೇಳೋದಕ್ಕಿನ್ನೂ ಏನು ಬಾಕಿ ಉಳಿದಿದೆ ಅಂತ ಆ ಮುದುಕಿಗೆ? ಎಲ್ರ ಮುಂದೆ ನಮ್ಮನ್ನ ಅವಮಾನ ಮಾಡಿ ನಮ್ಮ ಮಾನ ಮರ್ಯಾದಿನ ಹರಾಜ್ ಮಾಡಿ ಹಾಕಾಯ್ತಲ್ಲ. ನೋಡು, ನಾನು ಅಮ್ಮ ಇಬ್ರು ಬರಲ್ಲ. ಅದ್ ಏನ್ ಮಾಡ್ಕೋತಲ್ಲ ಮಾಡ್ಕೊಳ್ಳಿ. ಹಾಗಂತ ಹೋಗಿ ಹೇಳು. ಒಂದು ಕ್ಷಣನೂ ನೀನ್ ಇಲ್ಲಿ ನಿಂತ್ಕೋಬೇಡ. ಹೊಟ್ಟೋಗಿ ಇಲ್ಲಿಂದ, ಹೊಟ್ಟೋಗು. ಛೇ, ಅಮ್ಮನ ಎಲ್ಲಾರು ಬೈತಾರೆ. ಅಮ್ಮ ನೀನು ಹೋಗಮ್ಮ, ಅಜ್ಜಿಗೆ ಹೇಳಿ ಮಂತ್ರವಾದಿ ಎತ್ತಿಗೆ ಜೋರ್ ಮಾಡಿಸ್ತೀನಿ. ರಾಗಿಣಿ ಬಾ, ಅಲ್ಲಿ ನಡೀತಿದ್ಯೋ ನೋಡೋಣ. ಇಲ್ಲಮ್ಮ, ಆ ಮುದುಕಿ ದರ್ಬಾರ್ಗೆ ನಾನ್ ಬರಲ್ಲ. ಅವಳೇನ್ ವಿಕ್ಟೋರಿಯಾ ಮಹಾರಾಣಿನ ಅವಳ ಮುಂದೆ ಸಲಾಮ್ ಮಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ? ರಾಗಿಣಿ, ನಿಧಾನವಾಗಿ ಯೋಚನೆ ಮಾಡಿ ನೋಡೆ. ಒಂದು ಸರಿ ನಾವು ಇದರಿಂದ ತಪ್ಪಿಸ್ಕೊಂಡ್ವಿ ಅಂದರೆ ಆಮೇಲೆ ಈ ಮನೆಯಲ್ಲಿ ನಮ್ಮ ಹಿಡಿತ ತಪ್ಪು ಹೋಗುತ್ತೆ. ಆಮೇಲೆ ಬಾಮಿನಿ ಮುಂದೆ ಬೆಳ್ಳಿ ತಟ್ಟೆನಲ್ಲಿ ಕಪ್ಪ ಇಟ್ಟಂಗಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡು, ಹಠ ಮಾಡಬೇಡ. ಬಾ ನನ್ನ ಜೊತೆ. ಅಮ್ಮ, ಬಾರದೆ ಬಾರೆ. ಈ ಮಂತ್ರವಾದಿ ಎತ್ತಿಗೆ ಇಷ್ಟೊಂದು ಪೂಸೆ ಹೊಡಿಬೇಕು? ಅಮ್ಮ ನನ್ನ ಸ್ಕೂಲಿಗೆ ಕಳಿಸುವಾಗ ಇಷ್ಟೊಂದು ಪೂಸೆ ಹೊಡಿತಿರ್ಲಿಲ್ಲ. ನಾನು ಏನಾಗತ್ತ ಹೋಗಿ ನೋಡ್ತೀನಿ. ಇವರಿಬ್ಬರು ನನ್ನ ಮುದ್ದಿನ ಮರಿ ಸೊಸೆ ಅಂದರು. ಇವರಿಬ್ಬರು ನನಗೊಂದೇನೆ. ಇಬ್ಬರ ಮೇಲೂ ತುಂಬ ಪ್ರೀತಿ ಇದೆ. ಇವರಿಬ್ಬರಲ್ಲಿ ಒಬ್ಬರಿಗೆ ನನ್ನ ಒಡವೆನೆಲ್ಲ ಕೊಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಒಂದು ಷರತ್ತಿದೆ.
ಅದೇನು ಅಂದರೆ ಇವರಿಬ್ಬರಲ್ಲಿ ಯಾರು ತಾಯಿ ಆಗ್ತಾರೋ ಅವರಿಗೆ ನನ್ನ ಒಡವೆನೆಲ್ಲ ಕೊಟ್ಬಿಡ್ತೀನಿ. ಅಯ್ಯೋ 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 ಈಗ ಬರೇ ಕಡೆ ಅತ್ತೆ, ಎಂಥ ಒಳ್ಳೆ ನಿರ್ಧಾರ ತಗೊಂಡಿದ್ದೀರ ಅತ್ತೆ. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮ ಷರತ್ತಿಗೆ ನಮಗೆಲ್ಲ ಒಪ್ಪಿಗೆ ಇದೆ. ಇನ್ಮೇಲೆ ನಿಮ್ಗೆ ನೋಡ್ಕೊಳ್ಳೋ ಸಂಪೂರ್ಣ ಜವಾಬ್ದಾರಿ ನಮ್ಮದು. ಯಾಕೆ ಈಗ ಓವರ್ ರಿಯಾಕ್ಟ್ ಮಾಡ್ತಾ ಇದೆಯಾ? ಏನು ನಾಳೆ ಬೆಳಿಗ್ಗೆನೇ ಒಡವೆ ಎಲ್ಲ ನಿನ್ನ ಕೈಗೆ ಬಂದು ಸೇರಿಬಿಡುತ್ತೆ ಅನ್ನೋ ಥರ ಆಡ್ತಾ ಇದೆಯಲ್ಲ. ಇದು ಒಂದು ಗೇಮ್ ಆಫ್ ಚಾನ್ಸ್ ಅಷ್ಟೇ ರೀ. ಗೇಮು ಇಲ್ಲ, ಚಾನ್ಸು ಇಲ್ಲ. ಯಶೋದೆ ಮಕ್ಕಳು ಒಂದು ಬದುಕಲ್ಲ. ಈಗಾಗಲೇ 2-3 ಡಮಾರಂದಿವೆ. ಇನ್ನು ಮುಂದೆ ಮಕ್ಕಳು ಹುಟ್ಟೋ ಚಾನ್ಸು ತುಂಬ ಕಡಿಮೆ ಇದೆ. ಅಂದಮೇಲೆ ಒಡವೆ ಯಾರಿಗೆ ಸೇರುತ್ತೆ? ನಮಗೆ ತಾನೇ. ಏಯ್ ಅಜ್ಜಲಿ, ಬಂಗಾರಿ ನೀನು ಬಂದ್ಯಾ? ಒಂದು ಸವಾಲು ಹಾಕಿದ್ದೀನಿ, ಈಗ ನೋಡು ನಿಮ್ಮಮ್ಮ ಉತ್ತರ ಕೊಡೋದನ್ನು ಕಲಿತಾಳೆ. ಅಜ್ಜಿ ಹೇಳಿ ನಿಜ, ನೀರಲ್ಲಿ ನೋಟ್ ಹಾಕೋ ಆಟ ತುಂಬಾ ಮಜಾ. ನಂಗೆ ಈ ಆಟನ ಯಾರು ಹೇಳ್ಕೊಟ್ಟಿರ್ಲಿಲ್ಲ. ದೊಡ್ಡ ಅಣ್ಣ ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು. ಎಲ್ಲ ನೋಟನ್ನು ದೋಣಿ ಮಾಡಿ ತೇಲ್ಸ್ಬೋದಿತ್ತು. ಅಮ್ಮ, ಇದೆಲ್ಲ ಮ್ಯಾಚ್ ಫಿಕ್ಸಿಂಗ್. ಆ ಮುದುಕಿ ಚಿಕ್ಕಮ್ಮನ ಮನೆಯವ್ರ ಕೈಗೊಂಬೆ ಆಗಿದ್ದಾಳೆ. ಎಂತ ಬಾಂಬ್ ಹಾಕಿದ್ಲು ನೋಡಿದ್ಯಾ? ಮುದುಕಿ ಇಂಥ ಅನ್ಯಾಯ ಮಾಡ್ತಾಳೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಕಣೆ. ಆ ನಿನ್ ಸೊಸೆ 3 ಹೊತ್ತು ಮುದುಕಿ ಬುಡದಲ್ಲೇ ಬಿದ್ದಿರ್ತಿದ್ಲು. ಆ ಮುದುಕಿ ಕಾಲು ಹೊತ್ತಿದ್ದೇನು, ಊಟ ಮಾಡಿಸಿದ್ದೇನು, ಆ ಮುದುಕಿ ಬಾಯಿಗೆ ನೀರು ಬಿಟ್ಟಿದ್ದೇನು? 1-2 ಹಗ್ಲು ರಾತ್ರಿ ಆ ಮುದುಕಿ ಸೇವೆ ಮಾಡಿದ್ಲಲ್ಲ. ಕೊನೆಗೆ ನಿನ್ ಸೊಸೆಗೆ ಎಂತ ರಿವಾರ್ಡ್ ಸಿಕ್ತು ಅಂತ ನೋಡಿದ್ಯಾ? ಹೌದು ಕಣೆ, ಇದು ಉದ್ದೇಶಪೂರ್ವಕವಾಗಿ ಮಾಡಿರೋ ದ್ರೋಹನೇ ಅಲ್ಲ. ಆ ಮುದುಕಿಗೆ ಯಶೋದನ ಮಕ್ಕಳಾಗಲ್ಲ, ಆಗಿನ ಮಕ್ಕಳೆಲ್ಲ ಸತ್ತೋಗುತ್ತೆ ಅಂತ ವಿಷಯ ಗೊತ್ತಿಲ್ವಾ? ಗೊತ್ತಿದ್ದು ಅವಳನ್ನ ಮುಂದೆ ಕೂರಿಸ್ಕೊಂಡು ಇಂಥ ಷರತ್ತುಗಳನ್ನೆಲ್ಲ ಹಾಕಿದ್ದಾರೆ ಅಂದರೆ ಮೊದಲೇ ಏನೋ ಪ್ಲ್ಯಾನ್ ಮಾಡ್ಕೊಂಡೇ ಆಡಿರ್ತಾರೆ. ಅಮ್ಮ, ಹೀಗೆ ಆಗತ್ತೆ ಅಂತ ನನಗೆ ಮೊದಲಿಂದನೂ ಅನುಮಾನ ಇದ್ದೇ ಇತ್ತು. ನನಗೆಂಥ ಸೊಸೈಟಿ ಸಿಕ್ಕದ್ಲಿ ಆಪಿದು. ಅಲ್ಲ, ತನಗಂತೂ ಮಕ್ಕಳಾಗಲ್ಲ. ಅಟ್ಲೀಸ್ಟ್ ಇಷ್ಟು ದಿನ ಮುದುಕಿ ಸೇವೆ ಮಾಡಿದಕ್ಕಾದರೂ ಆ ಮುದುಕಿ ಗಿಲಿಟ್ ಹೊಡೆದು ಅಷ್ಟೋ ಇಷ್ಟೋ ಆಸ್ತಿನ ಗಿಟ್ಟಿಸ್ಕೋಬೇಕು ಅನ್ನೋ ಜ್ಞಾನನೇ ಇಲ್ವಲ್ಲ ಅವಳಿಗೆ. ಅಮ್ಮ, ಚಿಕ್ಕಮ್ಮ ನಾವು ಅಂದ್ಕೊಂಡಷ್ಟು ದಡ್ರಲ್ಲ. ನಾವು ಮೊಸರು ಕಡ್ದು ಬೆಣ್ಣೆ ತೆಗಿಯೋಕೆ ಹೋದ್ವಿ. ಆದರೆ ಚಿಕ್ಕಮ್ಮ ಡೈರೆಕ್ಟಾಗಿ ತುಪ್ಪಕ್ಕೆ ಕೈ ಹಾಕ್ಬಿಟ್ಲು. ಈ ಮನೆ ಲೆಕ್ಕ ಬರೆಯೋ ನಾಟಕ ಆಡೋದು ನನ್ನ ಕೈಲಾಗಲ್ಲ. ನಾನು ಆ ಮುದುಕಿ ದುಡ್ಡನ್ನ ತಗೊಂಡೋಗಿ ನೀರಿಗೆ ಹಾಕಿದೆ ಅಂತ ಹೇಳಿದಲ್ಲ, ಈಗಲೇ ಆ ಮಿಕ್ಕಿರೋ ದುಡ್ಡನ್ನೆಲ್ಲ ಆ ಮುದುಕಿ ಮುಖದ ಮೇಲೆ ಎಸ್ದು ಬಿಟ್ಟು ಬರ್ತೀನಿ.